ಇನ್ನು ತಮಿಳುನಾಡಿಗೆ ನೀರು ಬಿಟ್ರೆ ರಾಜ್ಯಕ್ಕೆ ಬೆಂಕಿ ಬೀಳುತ್ತೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು. ನೀರು ಬಿಟ್ಟು ದ್ರೋಹ ಮಾಡಿದ್ರೆ ಹೋರಾಟ ಮಾಡ್ತೀವಿ. ವಾಟಾಳ್ ನಾಗರಾಜ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ಹನಿ ನೀರು ಬಿಡಬಾರದು ತಮಿಳುನಾಡಿಗೆ. ಒಂದು ವೇಳೆ ಏನಾದರೂ ರಾಜ್ಯ ಸರ್ಕಾರ CRWC ಆದೇಶಕ್ಕೆ ಮಣಿದು ಏನಾದರೂ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಮುಂದಾದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ CWRC ಆದೇಶವನ್ನ ಪಾಲನೆ ಮಾಡಬಾರ್ದು, ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾಟಾಳ್ ನಾಗರಾಜ್ ಅವರನ್ನ ಮಾತಾಡಿಸಿದ್ದಾರೆ, ನೋಡೋಣ. ಇವತ್ತು ಕರ್ನಾಟಕಕ್ಕೆ ಬರ ಸಿಡಿಲಿನಂತೆ ಈ ಬರಗಾಲ ಎದುರಾಗಿದೆ 133 ವರ್ಷಗಳ ಬಳಿಕ. ಇದರ ನಡುವೆ ತಮಿಳುನಾಡವರು ನಮಗೆ ನೀರು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬಿಡಬೇಕು ಅಂತ ಈಗ ಒಂದು ಕಾವೇರಿ ನೀರು ನಿರ್ವಹಣಾ ಸಮಿತಿಯವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಅಂತ ಯಾರು ಒತ್ತಡಕ್ಕೆ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಭಾಳ ಗಂಭೀರವಾಗಿ ಇದು ನಿಜಕ್ಕೂ ಕರ್ನಾಟಕಕ್ಕೆ ಸಿಡಿಲು, ಬರ ಸಿಡಿಲು ಬಡದಂತಾಗಿದೆ, ನೋವಾಗಿದೆ. ಇದನ್ನು ನಾವು ಬಹಳ ಸಮರ್ಥವಾಗಿ ಈ ಬಗ್ಗೆ ನಾವು ಇಡೀ ರಾಜ್ಯ ಚಿಂತನೆ ಮಾಡಬೇಕಾಗಿದೆ. ಇದರಲ್ಲಿ ಪರ ವಿರೋಧ ಅಂತಿಲ್ಲ. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ತಮಿಳುನಾಡಿಗೆ ಬಿಡೋದಿಲ್ಲ, ಬಿಡಬಾರ್ದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಯಾವುದೋ ಒಂದು ಪ್ರೀತಿಗೋ ಅಭಿಮಾನಕ್ಕೋ ಕದ್ದು ಪದ್ದು ಬಿಡೋದಾಗಲಿ, ಮುಚ್ಚುಮರೆಯನ್ನು ಬಿಡೋದಾಗಲಿ ಯಾವುದೇ ಮಾಡಿದ್ರೂ ಇದು ದ್ರೋಹ ಆಗುತ್ತೆ. ನಾವು ಒಂದೊಂದು ಹನಿ ನೀರಿಗೂ ಕಾಯ್ತೀವಿ. ಕಾಯುವಾಗ ಏನಾದರೂ ಕರ್ನಾಟಕ ಸರ್ಕಾರ ವಿವೇಚನೆ ಇಲ್ಲದೆ ನೀರು ಬಿಟ್ಟರೆ ಇಡೀ ರಾಜ್ಯಾದ್ಯಂತ DK ಸರ್ಕಾರದ ವಿರುದ್ಧ ಭಾರೀ ಹೋರಾಟ ಆಗುತ್ತೆ. ಸಾವಿರಾರು ಜನ ಜೈಲಿಗೆ ಹೋಗ್ತಾರೆ. ಎಲ್ಲಕ್ಕೂ ನಾವು ತಯಾರಾಗಿದ್ದೇವೆ. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡೋಕ್ಕಾಗೋದಿಲ್ಲ. ಕಾರಣ ಏನು ಅಂದರೆ ನಮ್ಮಲ್ಲಿ ನೀರೇ ಇಲ್ಲ. ಈಗ ಆಗಸ್ಟ್ 3ಕ್ಕೆ ತಮಿಳುನಾಡು ವಿಜಯ್ ಅವ್ರ ಜೊತೆ ಒಂದು ಮೀಟಿಂಗ್ ಇದೆ ನಮ್ಮ ವಿಧಾನಸೌಧದಲ್ಲೇ. ಅದನ್ನೇ ಹೇಳ್ತಾ ಇರೋದು ನಾನು. ಅದೇ ಇದು ಏನಾದರೂ ಫಲಪ್ರದ ಏನೋ ಒಂದು ಇದು ಮಾಡೋದಿಕ್ಕ ಅಂತ. ಯಾಕೆ ಕರೆದ್ರಿ? ಅಜೆಂಡಾ ಏನು ಬೇಕಲ್ಲ? ಅಜೆಂಡಾ ಬೇಕಲ್ಲ. ಏನಿದೆ ಅಜೆಂಡಾ? ನೀರೇನಾದರೂ ಬಿಟ್ಟರೆ ಇಡೀ ರಾಜ್ಯ ಬೆಂಕಿ ಬೀಳುತ್ತೆ. ಹುಷಾರ್. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.